ಸರ್ ನಮಸ್ಕಾರ. ನಾವು ಕಾರ್ಪೊರೇಟ್ ಕನ್ನಡಿಗರ್ಸ್ ಅಂತ ನಮ್ಮ ಫ್ರೆಂಡ್ ಪೇಜ್ ಇದೆ. ನಾವು ಆ್ಯಕ್ಚುಲಿ MNCಗಳಲ್ಲೇ ಕೆಲಸ ಮಾಡ್ಕೊಂಡಿರೋದು. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್. ಯಾಕೆಂದರೆ ಅದಕ್ಕೆ ಮುಂಚೆ ನೀವು ರಾಜಕೀಯಕ್ಕೆ ಬರದೇ ಇದ್ದಿದ್ದು ನಮಗೆ ತುಂಬ ಖುಷಿಯಾಗಿದೆ. ಈ ಚೇಂಜ್ ನಮಗೆ ತುಂಬ ಬೇಕಾಗಿದ್ದಕ್ಕಿಂತ ಈ ಚೇಂಜ್ ನಮಗೆ ಬೇಕು ಅನ್ನೋದೇ ಒಂದು ವಿಪರ್ಯಾಸ ಆಗ್ಬಿಟ್ಟಿದೆ. ಈ ಚೇಂಜ್ ನೀವು ಅನ್ಕೊಂತಾ ಇರೋ ರೀತಿ ಇರಬೇಕಿತ್ತು. ನೀವು ಮುಂಚಿಂದ ಹೇಳ್ತಾ ಬರ್ತಾ ಇದ್ದೀರಾ ಸರ್. ಅದ್ರ ಜೊತೆಗೆ ನಾವು ನಿಮ್ಮದು ಇಂಟರ್ವ್ಯೂಗಳು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈ ವಿಚಾರ ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಒಂದು ಪ್ಯಾಟರ್ನ್ ಅಂತ ಅಬ್ಸರ್ವ್ ಮಾಡ್ತೀವಿ. ತಪ್ಪಿಲಿಬೇಡಿ, ಬಟ್ ನೀವು ಹೋಗಿದ್ದ ಕಡೆ ಎಲ್ಲ ಪ್ರೆಸ್ ಮೀಟ್ ಆಗುತ್ತೆ, ಅಲ್ಲಿ ಪತ್ರಕರ್ತರು ಬರ್ತಾರೆ ಅಥವಾ ಜನ ಬರ್ತಾರೆ. ಅವ್ರು ಕೇಳೋ ಪ್ರಶ್ನೆಗಳು ಮತ್ತೆ ನೀವು ಏನು ಹೇಳ್ತಾ ಇದ್ದೀರಾ ಅದಕ್ಕೆ ತಕ್ಕಂಗೆ ಇರುತ್ತೆ. ಅದು ಕ್ವಶನ್ಸು ರಿಪೀಟ್ ಆಗ್ತಾ ಇದೆ, ಮತ್ತು ಅದೊಂಥರ ಕ್ಲೀಶೆ ಆಗಿಬಿಡ್ತಾ ಇದೆಯಾ ಅಂತ ಅನಿಸ್ತು. ಸೊ ನಾವು ಈ ಕಾರ್ಪೊರೇಟ್ ಕಡೆಯಿಂದ ಬಂದಿದ್ದು ನಮ್ಮ ವರ್ಗಕ್ಕೆ ಕೆಲವು ನಮ್ಮ ಪ್ರಾಬ್ಲಮ್ಸು ಅಥವಾ ನಮ್ಮ ಡೌಟ್ಸು ನೀವು ಎಂಥ ಐಡಿಯಾಗಳು ಗೊತ್ತಿಲ್ಲ ಅನ್ನೋ ಒಂದು ಇದಕ್ಕೆ ನಾವೊಂದು ಫೈವ್ ಪಾಯಿಂಟ್ಸ್ ನಾವು ಮಾಡ್ಕೊಂಡ್ಬಂದಿದ್ವಿ. ಅದಕ್ಕೆ ನಿಮ್ಮ ಐಡಿಯಾಸ್ ಏನು ಅಂತ. ಈಗ ನಿಮಗೂ ಗೊತ್ತಿರೋಂಗೆ ಎಲ್ಲರಿಗೂ ಗೊತ್ತಿರೋಂಗೆ ಸ್ಟೂಡೆಂಟ್ಸ್ ಅಂತ ಬಂದು PU ಮುಗೀತು ಇಮಿಡಿಯೇಟ್ ಇಂಜಿನಿಯರಿಂಗ್ ಬಿಟ್ಟರೆ ಅದು ಬಿಟ್ಟು ಬೇರೆ ಆಪ್ಷನ್ಸ್ ಏನು ನೋಡ್ತಾ ಇಲ್ಲ ಜನ. ಇಂಜಿನಿಯರಿಂಗ್ ಮುಗಿಸ್ತಾರೆ, ಒಂದು PU ಮುಗಿಸಿತ್ತು ಒಂದು 70% ಜನ ಇಂಜಿನಿಯರಿಂಗ್ ಹೋಗ್ತಾರೆ. ಅದರಲ್ಲಿ 90% ಜನ ಕೆಲಸನೇ ಸಿಗಲ್ಲ. ಸಿಗೋ 10% ಜನ ಎಸ್ಪೆಷಲಿ ನಮ್ಮ ಕರ್ನಾಟಕ ಬೆಂಗಳೂರಿಂದ ಪಾಸ್ಔಟ್ ಆಗ್ತಾ ಇರೋದ್ರಲ್ಲಿ ಆ ಸಿಗೋ 10%ಅಲ್ಲಿ ಆಲ್ಮೋಸ್ಟ್ ಒಂದು 4% ಅವರು ಔಟ್ಸೈಡರ್ಸ್ ಇರ್ತಾರೆ. ಅಂದರೆ ಅವ್ರು ಔಟ್ಸೈಡರ್ಸ್ ಇರ್ತಾರೆ ಅನ್ನೋದು ಪ್ರಾಬ್ಲಮ್ ಅಲ್ಲ, ಬಟ್ ನಮ್ಮ ಜನ ಎಲ್ಲಿ ಹೋಗ್ಬೇಕು ಅನ್ನೋದು ಒಂದು ಕ್ವಶನ್ ಇದೆ. ಅದೊಂದು ತೊಂದರೆ, ಅದೊಂದು ಪ್ರಾಬ್ಲಮ್ ಇದೆ, ಎಲ್ಲರಿಗೂ ಅದಕ್ಕೆ ನೋವಿದೆ. ಅದಕ್ಕೆ ನೀವು ನೋಡಿ, ಅದೇ ಆ 4% ವಿಷಯ ಬಿಟ್ಬಿಡಿ. ಇನ್ನೂ ನೀವು 40-50% 60% ಜಾಬ್ಸು ಯಾಕಿದು ಈ ಥರ ಆಗಿದೆ? ಓನ್ಲಿ ಇಂಜಿನಿಯರಿಂಗು, ಡಾಕ್ಟರ್ಸು, ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರಿಂಗ್ ಇಷ್ಟೇ ಇದಾಗ್ಬಿಟ್ಟಿದೆಯಲ್ಲ. ಅದೇ ಹೇಳಿದ್ದೀನಿ, ಏನಾಗಿದೆ ಅಂದರೆ ಈ ರಾಜಕೀಯ ವ್ಯವಸ್ಥೆ ಏನಾಗಿದೆ ಅಂದರೆ ಅವರಲ್ಲಿ ಅಸ್ತಿತ್ವನೇ 5 ವರ್ಷ ಏನೋ ಯೋಚನೆ ಮಾಡೋದೇ ಸಾಕಾಗೋಗಿದೆ ಅವ್ರಿಗೆ. ಇನ್ನು ಈ ಕಡೆ ಎಲ್ಲಿ ನೋಡೋಕ್ಕೆ ಸಾಧ್ಯ ಅವ್ರಿಗೆ? ಇಲ್ಲಿ ಆ್ಯಕ್ಚುಲಿ ಎಷ್ಟು ನೋಡಿ, ನಾನು ಅದಕ್ಕೆ ಮುಂಚೆಯಿಂದ ಹೇಳ್ತಿರೋದು, ಯಾವಾಗ ಪಾಲಿಟಿಕ್ಸ್ ಬಿಸ್ನೆಸ್ ಆಗುತ್ತೋ ನೀವು ನೋಡ್ತಾ ಇದ್ದೀರಾ, 1000 ಕೋಟಿ ಹಾಕಿ ಸಭೆ ಸಮಾರಂಭಗಳು ಮಾಡಿದಾಗ ಅವ್ರು ಹೆಂಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ? ಇಟ್ಸ್ ಎ ಕಾಮನ್ ಸೆನ್ಸ್ ಅಲ್ವಾ? ಅವ್ರು ಭಾಳ ಕರಪ್ಟ್ ಇಲ್ಲದೆ ಕೆಲಸ ಮಾಡ್ತಾರೆ, ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು? ಕಣ್ಣು ಮುಂದೆ ಕಾಣಿಸ್ತಿದೆ ಒಬ್ಬೊಬ್ಬ 40 ಕೋಟಿ 50 ಕೋಟಿ ಹಾಕಿ ಏನೋ ಎಲೆಕ್ಷನ್ ಗೆಲ್ತಾ ಇದ್ದಾನೆ. ಇದು ಬದಲಾವಣೆ ಇಲ್ಲಿಂದ ಆಗಬೇಕು. ಇವಾಗ ನಾನು ಹೊರಟದ್ದು ಯಾಕೆ ಅಂದರೆ ಇದು ಜನಕ್ಕೇನೆ ಕೇಳ್ತಾ ಇರೋದು. ಇವಾಗ ನೀವು ರೆಡಿ ಇದ್ದೀರಾ? ಬಿಟ್ಬಿಡಿ, ಅವ್ರನ್ನ ಬೈಯೋದು ಅದೆಲ್ಲ ಬಿಟ್ಬಿಡಿ. ನೀವು ರೆಡಿ ಇದ್ದೀರಿ, ಇವಾಗ ನಾವೊಂದು ರೆಡಿ ಮಾಡಿದ್ದೀವಿ. ಇವಾಗ ನಾನು ನಿಮಗೆ ವರ್ಕರ್ಸ್ ಕೊಡ್ತೀನಿ. ಏನಾಗುತ್ತೆ ಅವಾಗ? ನಿಮ್ಗೆ ಬರೀ 2 ಲಕ್ಷ 1 ಲಕ್ಷ ರೂಪಾಯಿ ಸಂಬಳ ತೊಗೊಳಕ್ಕೆ ಬರ್ತಾರೆ ಅಂದ್ಕೊಳ್ಳಿ. 2 ಲಕ್ಷ ಕೋಟಿ ಇದೆ ನಿಮ್ಮ ಬಜೆಟ್, ಓಕೆನಾ? ಅದು ಕರೆಕ್ಟಾಗಿ ಕೆಳಗೆ ಬಂದ್ಬಿಡ್ತು ಅಂದ್ಕೊಳ್ಳಿ. ನಿಮ್ಗೆ ಶಿಕ್ಷಣ ವ್ಯವಸ್ಥೆ ಚೆನ್ನಾಗಾಗುತ್ತೆ, ಆರೋಗ್ಯ ವ್ಯವಸ್ಥೆ ಚೆನ್ನಾಗಾಗುತ್ತೆ. ನಿಮಗೆ ಶಿಕ್ಷಣ ಆರೋಗ್ಯ ಫ್ರೀ ಸಿಕ್ಬಿಟ್ರೆ ನೀವು ಏನಕ್ಕೆ ಕರಪ್ಟ್ ಆಗ್ತೀರಿ, ಏನಕ್ಕೆ ದುಡ್ಡು ಮಾಡ್ತೀರಿ ಹೇಳಿ ಅಲ್ವಾ? ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ BBMPಯಲ್ಲಿ 10,000 ಕೋಟಿ ಇದೆ ಬಜೆಟ್ ಅಂತ ಮೊನ್ನೆ ತಾನೇ ಅನೌನ್ಸ್ ಮಾಡಿ 6,000 ಕೋಟಿ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆ. ಪ್ಲಸ್ ಇವ್ರು ಕಲೆಕ್ಟ್ ಮಾಡೋದೆಲ್ಲ ಅವ್ರ ರೆವಿನ್ಯೂ ಎಲ್ಲ ಸೇರಿ ಒಂದು 4-5 ಸಾವಿರ ಕೋಟಿ, 10,000 ಇಟ್ಕೊಳ್ಳಿ. 198 ವಾರ್ಡ್ ಇದೆ, 200 ವಾರ್ಡ್ ಇಟ್ಕೊಳ್ಳಿ. ಒಂದು ವಾರ್ಡ್ಗೆ ಎಷ್ಟು ಬಂತು? 50 ಕೋಟಿ. 5 ವರ್ಷಕ್ಕೆ 250 ಕೋಟಿ. ಒಂದು ವಾರ್ಡ್ಗೆ 30-40 ಸಾವಿರ ಜನ ಇರೋ ಜಾಗಕ್ಕೆ 250 ಕೋಟಿ ಬೇಡ, 150 ಕೋಟಿ ತೆಗೆದುಬಿಡಿ. ಮೆಗಾ ಪ್ರಾಜೆಕ್ಟ್ಸ್ಗಳಿಗೆ ಫ್ಲೈಓವರ್ ಅದಿದೆ. 100 ಕೋಟಿ ಏನೇನು ಮಾಡ್ಬೋದು ನಿಮ್ಮ ಏರಿಯಲ್ಲಿ? ಅರ್ಥ ಆಯ್ತಾ? ಇವಾಗ ನೀವು ಹೇಳಿದ ಪ್ರಾಬ್ಲಮ್ ಹೇಳ್ತೀನಿ. ಒಂದು ಶಿಕ್ಷಣ ಯಾವಾಗ ಬಿಸ್ನೆಸ್ ಆಗುತ್ತೋ, ನಿಮ್ಗೆ 4 ವರ್ಷ ಅವ್ರು ಇಂಜಿನಿಯರಿಂಗ್ ಕಲಿಸ್ತಾರೆ. ನಿಮಗೆ ನೀವು ಏನು ಕಲಿತೀರ ಅದು ಇಂಪಾರ್ಟೆಂಟ್. ಅವ್ನು 4 ವರ್ಷ ನೀವು ಕಲಿಬೇಕಷ್ಟೇ, ಪಾಸ್ ಆಗಿ ಆಚೆ ಬರಬೇಕು. ನೀವು 4 ವರ್ಷ ಅದೊಂದು ಬಿಸ್ನೆಸ್. ಏನಂದರೆ ನೀವು ದುಡ್ಡು ಕಟ್ತೀರಾ, ಅವರೊಂದು ಶಿಕ್ಷಣ ಒಂದು ನಾನು ಇಲ್ಲ ಅಂತ ಹೇಳ್ತೀನಿ. ಅಲ್ಲೊಂದಷ್ಟು ಜನ ಬದುಕ್ತಾರೆ ಇದರಿಂದ. ಬಟ್ ಸಫರ್ ಆಗೋದು ಎಷ್ಟು ಜನ? 20% ಜನ ಬದುಕ್ಬೋದು. ಅದರಿಂದ 80% ಜನ ಅವ್ರವ್ರು ಕೆಲಸ ಮಾಡೋ ಕಡೆ ಎಲ್ಲ ದುಡ್ಡು ಮಾಡಿಕೊಂಡು ಈ ಶಿಕ್ಷಣಕ್ಕೋಸ್ಕರ ಇದು ಮಾಡ್ತಾರೆ. ಕರೆಕ್ಟಾ? ಆಮೇಲೆ ನೀವು ಟ್ರೈನಿಂಗ್ ತೊಗೊಂಡು ಮತ್ತೆ ಕೆಲಸಕ್ಕೆ ಹೋಗ್ಬೇಕು. ಬರೀ ಟ್ರೈನಿಂಗೇ ಮಾಡ್ಬೋದಲ್ಲ ಇಂಜಿನಿಯರಿಂಗ್ ಮಾಡೋ ಬಗ್ಗೆ ಅಲ್ವಾ? ಏನಾಗಬೇಕು ಅವಾಗ? ಇದು ತುಂಬ ಆಳವಾದ ವಿಚಾರ ನೀವು ಹೇಳ್ತಿರೋದು. ಅವಾಗ ಏನಾಗುತ್ತೆ? ಶಿಕ್ಷಣದಲ್ಲಿ ತುಂಬ ದೊಡ್ಡ ಬದಲಾವಣೆ ಆಗಬೇಕು. ಶಿಕ್ಷಣದಲ್ಲಿ ಸ್ಕಿಲ್ ಆಗಬೇಕು. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ
ಅಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಆಗುತ್ತೆ. ಒಬ್ಬ ಹುಡುಗ 10ನೇ ಕ್ಲಾಸ್ 11ನೇ ಕ್ಲಾಸ್ 12ನೇ ಕ್ಲಾಸ್ ಪಾಸ್ ಮಾಡ್ಕೊಂಡು ಒಳಗೆ ಬರೋಷ್ಟರಲ್ಲಿ ಅವ್ನಿಗೆ ಕುಕಿಂಗ್ ಎಕ್ಸ್ಪರ್ಟ್ ಆಗಿರಬೇಕು, ಅವ್ನಿಗೆ ಆರ್ಟ್ ಗೊತ್ತಿರಬೇಕು, ಅವ್ನು ಡ್ರೈವಿಂಗ್ ಗೊತ್ತಿರಬೇಕು, ನಾನು ಹೇಳಿದ್ದು ಇನ್ನೊಂದು ಪೇಂಟಿಂಗ್ ಗೊತ್ತಿರಬೇಕು, ಅಥವಾ ಬ್ಯಾಂಕ್ ನಾನು ಹೇಳಿದ್ದು ಎಲ್ಲ ವಿಷಯಗಳು ಗೊತ್ತಿರೋವಂಥದ್ದು. ನಾಳೆ ಅವ್ನು ಹೊರಗೆ ಬಂದರೆ ಅವ್ನು ಒಂದಕ್ಕೆ ಕಾಯಲ್ಲ ಅವನು. ಕರೆಕ್ಟ್ ಸರ್. ಇದು ಅದೇ ಇವಾಗ ಈ ಇಂಜಿನಿಯರಿಂಗು ಅಥವಾ ಡಾಕ್ಟ್ರೇಟ್ ಅನ್ನೋ ಇದೊಂದು ಜೀನ್ ತೆಗಿಯೋಕ್ಕೆ ಏನು ಐಡಿಯಾ? ಅಷ್ಟು ನೀವು ಈ ಪಾಲಿಟಿಕ್ಸ್ ತೆಗೀರಿ, ಆಮೇಲೆ ಎಲ್ಲವೂ ಆಗುತ್ತೆ. ನೀವು ದೊಡ್ಡ ವಿಷಯ ಹೇಳ್ತಾ ಇದ್ದೀರಾ, ಇವ್ರು ನಿಂಗೆ ಇಟ್ಕೊಂಡು ತಲೆನೇ ಸರಿ ಇಲ್ಲ ನಿಮಗೆ, ಬಾಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಓಕೆನಾ? ಇದು ಕರೆಕ್ಟ್ ಇದ್ರೆ ತಾನೇ ಇದೆಲ್ಲ ವರ್ಕ್ ಆಗುತ್ತೆ. ಬೇಸಿಕ್ ಇಲ್ಲೇ ಪ್ರಾಬ್ಲಮ್ ಇರೋದು ಅಲ್ವಾ? ಇದನ್ನು ಚೇಂಜ್ ಮಾಡೋದ್ರೆ ಮತ್ತೆ ಇಲ್ಲಿ ಪ್ರಾಬ್ಲಮ್ ಬರುತ್ತೆ. ಹೆಂಗೆ ಸಾಧ್ಯ ಅಂದರೆ ನಾವು ಯಾರ ಪ್ರಯತ್ನ ಪಡಬೇಕು. ಇದು ಕ್ಲೀನ್ ಆದಾಗ, ಸಂಪೂರ್ಣ ಕೆಳಗಡೆ ಹಣ ಬಂದಾಗ, ಪಾರದರ್ಶಕತೆಯಿಂದ ಅಲ್ಲವಾಗ ಅದ್ಭುತವಾದ. ಆಮೇಲೆ ಎಲ್ಲದಕ್ಕಿಂತ ಹೇಳ್ತೀನಿ ಕೇಳಿ, ನಿಮಗೆ ಜ್ಞಾನಿಗಳು ಬರಬೇಕು ಇಲ್ಲಿಗೆ ಪಾಲಿಟಿಕ್ಸ್ಗೆ. ಬರೀ ಹಣ ಇರೋರು, ಯಾವುದೋ ಫೀಲ್ಡಲ್ಲಿ ಹೆಸರು ಮಾಡಿರೋರಲ್ಲ, ನಿಜವಾದ ಜ್ಞಾನಿಗಳಿದ್ದಾರೆ, PhD ಮಾಡಿದಂಥವ್ರು ಇದ್ದಾರೆ ಅಲ್ವಾ? ಅವರೆಲ್ಲ ಫೋರ್ಗ್ರೌಂಡಿಗೆ ಬರಬೇಕು ಆ್ಯಕ್ಚುಲಿ. ಸರ್ ಈ ಮಾತು ಈ ಫೋರ್ಗ್ರೌಂಡಿಗೆ ಬರಬೇಕು ಅನ್ನೋ ಒಂದು ವಿಷಯಕ್ಕೆ, ಯಾಕಂದರೆ ಇವಾಗ ಪಾಲಿಟಿಕ್ಸ್ ಅನ್ನೋದು ಇಷ್ಟು ವರ್ಷ ನಡ್ಕೊಂಬಂದಿದೆ. ಇಷ್ಟು ಜನರನ್ನ ನೀವೇ ಇರೋ ಅಸಾಮಾನ್ಯ ಜನರನ್ನ ಮೂರ್ಖರು ಮಾಡ್ಕೊಂಡು ಇಷ್ಟು ವರ್ಷ ತಡ್ಕೊಂಬಂದಿದ್ದಾರೆ ಅಂದರೆ, ಇದ್ರ ಹಿಂದೆ ಅಂಥ ದೊಡ್ಡ ಜ್ಞಾನಿಗಳೇ ಇದ್ದಾರೆ. ಬಟ್ ಆ ಜ್ಞಾನ ಎಲ್ಲಿಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ನೋದು ನಾವು ಯೋಚನೆ ಮಾಡಿಲ್ಲ. ಏನು ಮಾಡ್ತೀರಾ ನೀವು ಜ್ಞಾನಿಗಳನ್ನ ಹಿಂದೆ ಇಟ್ಟಿದ್ದೀರಾ, ಅವ್ರ ಮುಂದೆ ನೀವು ಇವ್ರನ್ನ ಇಟ್ಟಿದ್ದೀರಾ, ಏನೋ ಹಣವಂತರು ಪವರ್ಫುಲ್ ವ್ಯಕ್ತಿಗಳನ್ನ ಅಲ್ವಾ? ಅವ್ರೇನು ಮಾಡ್ತಾರೆ, ಕರೆಕ್ಟಾಗಿ ನನಗೆ ಕರೆಕ್ಟಾಗಿ ಹೇಳಿಲ್ಲ ಎತ್ತಿಕ್ಕಿದ್ದು ಬಿಸಾಕ್ತಾರೆ ಬೇರೆ ಕಡೆಗೆ. ಅರ್ಥ ಆಯ್ತಾ? ನೀವು ಓದಿ ಅಂತ ಪ್ರಯತ್ನ ಸಿಕ್ಕಾಪಟ್ಟೆ ಓದಿ IAS KS ಎಲ್ಲ ಜ್ಞಾನ ಇಟ್ಕೊಂಡು ಅಲ್ಲಿ ಹಾಕ್ತಾರೆ. ಕಟ್ ಮಾಡ್ರೆ ಇವು ಏನೂ ಅರ್ಹತೆ ಇಲ್ದಿರೋನು ಬಂದಲ್ಲಿ ಕೂತ್ಕೊಂಡ್ಬಿಟ್ಟು ಇವ್ರನ್ನ ಸರಿ ಇಲ್ಲ ಬಿಸಾಕ್ತಾರೆ. ಸೊ ಅರ್ಥ ಆಯ್ತಾ? ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ಇದು ಒಂದು ಮೈಂಡ್ ಸೆಟ್ ಆಗೋಗ್ಬಿಟ್ಟಿದೆ. ಪಾಲಿಟಿಕ್ಸ್ ಅಂದರೆ ದುಡ್ಡು, ಹೆಸರು, ಹಣ ಇದೆಲ್ಲ ಇರಬೇಕು ಅಂತ. ಅರ್ಥ ಆಯ್ತಾ? ಇದು ದೊಡ್ಡ ಪ್ರಾಬ್ಲಮ್ ಆಗಿದೆ. ಫಸ್ಟ್ ಇದು ಬದಲಾವಣೆ ಆದರೆ, ಅರ್ಥ ಆಯ್ತಾ? ಯುವಕರುಗಳು ನಿಮ್ಮಂಥವ್ರ ಮುಂದೆ ಬಂದು ಇಂಥ ವಿಷಯಗಳೇ ಚರ್ಚೆಗಳಾದರೆ, ಯಾಕೆ ಜಾಬ್ಸ್ ಆಗ್ತಾ ಇಲ್ಲ, ಯಾಕೆ ಬರೀ ಇಂಜಿನಿಯರಿಂಗೇ ಜಾಬಾ, ನೀವು ಅನ್ಆರ್ಗನೈಸ್ ಸೆಕ್ಟರ್ಗೆ ಯಾಕೆ ಒಂದು ವ್ಯಾಲ್ಯೂ ಕೊಡ್ತಾ ಇಲ್ಲ? ನೀವು ಬರೀ ಆರ್ಗನೈಸ್ ಸೆಕ್ಟರು, ನಿಮ್ಗೊಬ್ಬರು CEO ಮಾತಾಡಿದ್ರು ಗೊತ್ತಾ, ಆರ್ಗನೈಸ್ ಅನ್ಆರ್ಗನೈಸ್ ಸೆಕ್ಟರ್ ಒಂದು ಕಳಿಸ್ಕೊಡ್ತೀನಿ ನಿಮ್ಗೆ ನೋಡಿ. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆರ್ಗನೈಸ್ ಸೆಕ್ಟರ್ ಸೋಕಾಲ್ಡ್ ನೀವು ಹೇಳ್ತಾ ಇದ್ದೀರಲ್ಲ, GDP ಗ್ರೋತ್ ಅದು ಹಿಂಗೆ ಸಾವಿರಾರು ಜನಕ್ಕೆ ನಾವು ಕೆಲಸ ಕೊಟ್ಟಿದ್ದೀವಿ, 10% ಜಾಬ್ ಕೊಡ್ತಾ ಇಲ್ಲ ಅವ್ರು ಇಂಡಿಯಲ್ಲಿ. ಬಟ್ ಅನ್ಆರ್ಗನೈಸ್ ಸೆಕ್ಟರು ಮೋರ್ ದೆನ್ 80% ಜಾಬ್ ಕೊಡ್ತಾ ಇದೆ. ಬಟ್ ನಿಮ್ಗೆ ಅನ್ಆರ್ಗನೈಸ್ ಸೆಕ್ಟರ್ನ ನಿಮ್ಮ ಮೇಲೆ ಎತ್ಬೇಕು ತಾನೆ. ಅದರಲ್ಲಿ ಹಲವಾರು, ಅದರಲ್ಲಿ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಒಬ್ಬ ಯಾರೋ ಒಂದು ಬಾಂಬೆಲಿ ಯಾರೋ ಒಂದು ಚೌಪಾಟಿನೆಲ್ಲ ಒಬ್ಬ ಇಡ್ಲಿ ಮಾಡ್ತಾ ಇದ್ರಂತ ಒಂದು ಹೆಂಗ್ಸ. ಓಕೆನಾ? ಆ ಹೆಂಗ್ಸತ್ರ ಹೋಗಿ ಇವ್ರು ಕೇಳೋದು, ಅಮ್ಮ ನೀವು ಇಡ್ಲಿ ಮಾಡ್ತೀರಲ್ಲ, ಜೊತೆ ಟೀನೂ ಮಾರ್ಬೋದಲ್ಲ ನೀವು ಅಂತ. ಪಕ್ಕದಲ್ಲಿ ತೋರಿಸಿ ನೋಡಿ, ಅಲ್ಲಿ ಟೀ ಮಾಡ್ತಾ ಇದ್ದಾರಲ್ಲ ಅವನು, ನಾನು ಯಾಕೆ ಟೀ ಮಾರಲಿ ಅಂತ. ಅರ್ಥ ಆಯ್ತು? ಅವರಲ್ಲಿ ಎಷ್ಟು ಒಳ್ಳೆ ಗುಣ ಇದೆ. ಅದೇ ನೀವು ಆರ್ಗನೈಸ್ ಸೆಕ್ಟರ್ ಅಂತ ಬಂದಿದೆ. ಒಬ್ಬ 5 ಸ್ಟಾರ್ ಹೋಟ್ಲ್ ಮಾಡೋನು, ಅವನು ನ್ಯಾಪ್ಕಿನ್ ಅವನೇ ಮಾಡ್ತಾನೆ, ಅವ್ನ ಬಾಟ್ಲಿನ ಅವನೇ ಮಾಡ್ತಾನೆ, ಎಲ್ಲ ಅವನೇ ಮಾಡಬೇಕು ಅಂತ. ಇವಾಗ ದೊಡ್ಡ ದೊಡ್ಡ ಕಂಪ್ನಿಗಳಿದ್ದಾವೆ, ಗೂಗಲ್ ನೀವು ನೋಡಿದ್ದೀರಾ ನೀವು, ಏನೋ ಅವು ಈ ಕಡೆ ವಾಟ್ಸಪ್ನ ತೊಗೊತಾರೆ, ವಾಟ್ಸಪ್ ತೊಗೊತಾರೆ, ಈ ಕಡೆ ಇನ್ಸ್ಟಾಗ್ರಾಮ್ ತೊಗೊತಾರೆ. ಕಾಂಪಿಟೇಷನ್ ಸತ್ತೋಗ್ಬಿಟ್ರೆ ನೀವು ಹೆಂಗೆ ಅಲ್ವಾ? ಏನಾಗ್ತಿದೆ ಅಂದರೆ, ನೀವು ಈ 20% ಇದೆಯಲ್ಲ ಭಾಳ ಡೇಂಜರಸ್. ಅದು ಇಲ್ಲೇ ಸುತ್ತೋ ದುಡ್ಡು. ಆ್ಯಕ್ಚುಲಿ ಎಲ್ಲ ಕಡೆ ಹರಿದಾಡಬೇಕು ಅಂದರೆ ಇದು ಸ್ವಚ್ಛ ಆಗಬೇಕು. ಇವಾಗ ಮೋರಿ ಏನೋ ಒಂದು ಗಲೀಜು ಸಿಗಾಕೊಂಡ್ಬಿಟ್ಟಿದೆ, ನೀರು ಹೋಗ್ತಾ ಇಲ್ಲ. ನೀವು ನೀರು ಬಗ್ಗೆ ಯೋಚನೆ ಮಾಡ್ತೀರಾ, ಆ ಗಲೀಜು ಕಿತ್ಬಿಟ್ಟು ಸಾಕು ಹೊರಡೋದು ಆರಾಮಾಗಿ. ಅದು ಎಲ್ಲಿದೆ ಗಲೀಜು ಅಂದರೆ ನಮ್ಮ ತಲೆ ಒಳಗೆ ಇರೋದಿದ್ದು. ನಮ್ಮ ಕೈಲಿ ಆಗಲ್ಲ. ಯುವಕರು ಯಾಕೆ ಬರ್ತಾ ಇಲ್ಲ ಪಾಲಿಟಿಕ್ಸ್ಗೆ? ಇಲ್ಲ ರೀ, ನಮ್ಗೆ ಆಗಲ್ಲ ರೀ, ಎಲ್ಲ ದುಡ್ಡಿದ್ರೆ ಮಾತ್ರ ಪಾಲಿಟಿಕ್ಸು ಹೆಸರು ಇರಬೇಕು. ಅರ್ಥ ಆಯ್ತಾ? ನೀವು ನಿಮ್ಮಂಥವ್ರು ಬಂದಾಗ ಏನಾಗುತ್ತೆ, ಜನಗಳಿಗೂ ನಂಬಿಕೆ ಬರುತ್ತೆ. ಯಂಗ್ಸ್ಟರ್ಸ್ಗಳು ಬಂದು ನಿಂತ್ಕೊಂಡಾಗ, ಸರ್ ನಾನು ಇಂಜಿನಿಯರಿಂಗ್ ಓದಿದ್ದೀನಿ, ಸರ್ ನಾನು ಮೆಡಿಕಲ್ ಓದಿದ್ದೀನಿ, ನಾನು ಪಾಲಿಟಿಕ್ಸಿಗೆ ಬರ್ತೀನಿ, ನಾನು ಇದೊಂದು ಕೆಲಸದ ಥರ ಟ್ರೀಟ್ ಮಾಡ್ತೀನಿ, ಬರ್ಬೇಕಲ್ವ ಅದು? ನಮ್ದಲ್ಲ. ಯಾಕೆ? ಅಲ್ಲ, ನೀವು ಗಲೀಜು ನೀವು ಹೇಳ್ಕೊಂಡೆ ಕೂತ್ಕೊಂಡ್ಬಿಟ್ರೆ ಹೂ ಇಸ್ ದೇರ್ ಟು ಕ್ಲೀನ್? ಸರ್ ನೆಕ್ಸ್ಟ್ ಇನ್ನೂ ಒಂದು ಕ್ವೆಶನ್ ಕೇಳಬೇಕು. ಈ ಎಂಪ್ಲಾಯ್ಡ್ ಆರ್ ಎಜುಕೇಟೆಡ್, ಇವಾಗ ಗೊತ್ತು ಇಂಡಿಯಾನಲ್ಲಿ ಅಷ್ಟು ಬ್ರೈನ್ ಇದೆ, ಅಷ್ಟು ಐಡಿಯಾಸ್ ಇದೆ, ಎಸ್ಪೆಷಲಿ ಸ್ಟಾರ್ಟಪ್ ಜನ್ರೇಷನ್ ಇದೆ. ಬಟ್ ಈ ಸ್ಟಾರ್ಟಪ್ ಬರೋಕ್ಕೆ ತುಂಬ ಅಡೆತಡೆ ಇದೆ. ಈಗ ಒಬ್ಬ ಓದಿ ಮುಗಿಸ್ತಾನೆ, 99%
ಮತ್ತೆ ಅದೇ ಎಜುಕೇಷನಲ್ಲಿ ಪಾಲಿಟಿಕ್ಸ್ ಮಿಕ್ಸ್ ಆಗಿದೆಯೋ ಅಥವಾ ಪಾಲಿಟಿಕ್ಸೇ ಎಜುಕೇಷನ್ಗೆ ಎಂಟರ್ ಆಗಿದೆಯೋ ಏನೋ ಒಂದು ಆಗ್ಬಿಟ್ಟು ಒಟ್ಟಿನಲ್ಲಿ ಅವನ ಎಜುಕೇಷನ್ ಮುಗಿಸೋದ್ರೊಳಗೆ ಅವನ ಮೈ ಮೇಲೆ ಅವ್ನ ಮನೆಯವ್ರ ಮೈ ಮೇಲೆಲ್ಲ ಸಾಲ ಬಿದ್ದಿರುತ್ತೆ. ಅವ್ನು ಎಷ್ಟೇ ಪೊಟೆನ್ಷಿಯಲ್ ಇದ್ರು, ಎಷ್ಟೇ ಐಡಿಯಾಸ್ ಇದ್ರು, ಸ್ಟಾರ್ಟಪ್ ಈಸಿ ಅಂತ ಆಗ್ತಾ ಇದೆ, ಬಟ್ ಅಷ್ಟು ಈಸಿ ಇಲ್ಲ. ಪ್ರಾಕ್ಟಿಕಲಾಗಿ ನೋಡಬೇಕು ಅಂದರೆ ಒಬ್ಬ ಅವ್ನ ಟೈಮ್ ಇನ್ವೆಸ್ಟ್ ಮಾಡಬೇಕು, ಹಣ ಸಬ್ಸಿಡಿ ಸಿಗೋದೇನೋ, ಹಣ ಸಬ್ಸಿಡಿ ಸಿಗುತ್ತೋ ಅಥವಾ ಇನ್ವೆಸ್ಟರ್ಸ್ ಸಿಗ್ತಾರೋ, ಬಟ್ ಅವ್ನ ಟೈಮು, ಅವ್ನು ಒಂದು ಲೋನ್ ತೊಗೊಂಡ್ಬಿಟ್ಟು ಎಜುಕೇಷನ್ ಮುಗಿಸಿದಾನೆ ಅಂದರೆ ಅವನು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಅವನೊಂದು ಸ್ಟಾರ್ಟಪ್ ಮಾಡೋಕ್ಕೆ ಅವನಿಗೆ ಟೈಮ್ ಸಿಗ್ತಾ ಇಲ್ಲ. ಸೊ ಈ ಗ್ಯಾಪ್ ಫಿಲ್ ಮಾಡೋಕ್ಕೆ ಏನು ಮಾಡಬೇಕು? ಎಲ್ಲದಕ್ಕೆ ಮೂಲ ಮತ್ತೆ ನೀವು ಹೇಳ್ತಾ ಇದ್ದೀರಿ, ಇದೇ ಮೂಲ. ನಿಮಗೆ ನಾನು ಹೇಳ್ಬಿಟ್ಟೆ, ಹೆಡ್ ಆಫೀಸ್ ಸರಿ ಇಲ್ಲ ಅಂದರೆ ನಿಮ್ಗೆ ಯಾವುದೂ ಸರಿ ಇರಲ್ಲ. ಇದು ಸರಿ ಹೋಗ್ಬೇಕು ಫಸ್ಟು. ಇದು ಸ್ವಚ್ಛತೆ ಇದ್ದಾಗ ಬಾಡಿ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಕಾಯಿಲೆಗಳು ಬರಲ್ಲ. ನಿಮ್ಗೆ ಇಲ್ಲೇ ಡಿಪ್ರೆಷನ್ ಇದೆ, ಇಲ್ಲೇ ತಲೆ ಸರಿ ಇಲ್ಲ, ಏನಾಗುತ್ತೆ ಬಾಡಿ ಅಲ್ವಾ? ನೀವು ಮೊದಲನೇದ ಈ ದೇಶದಲ್ಲಿ ಬದಲಾವಣೆ ಆಗಬೇಕು ಅಂದರೆ ಪಾಲಿಟಿಕ್ಸಲ್ಲಿ ಬದಲಾವಣೆ ಆಗಬೇಕು. ಅರ್ಥ ಆಯ್ತಾ? ಇಲ್ಲಿ ಬದಲಾವಣೆ ಆದರೆ ಎಲ್ಲವೂ ಬದಲಾವಣೆ ಆಗುತ್ತೆ. ಸೊ ಇಲ್ಲಿ ದಯವಿಟ್ಟು ಇದೊಂದು ಜ್ಞಾಪಕ ಇಟ್ಕೊಳ್ಳಿ, ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮೂಲ ಸಮಸ್ಯೆ ರಾಜಕೀಯ. ಈ ರಾಜಕೀಯ ಅನ್ನೋ ಸಮಸ್ಯೆಯಿಂದ ಎಜುಕೇಷನ್ ಸಮಸ್ಯೆ ಇದೆ, ಹೆಲ್ತ್ ಸಮಸ್ಯೆ ಇದೆ, ಇನ್ಫ್ರಾಸ್ಟ್ರಕ್ಚರ್ ಸಮಸ್ಯೆ ಇದೆ, ನೀವು ಹೇಳ್ತೀರ ಅನಾರ್ಗನೈಸ್ ಸೆಕ್ಟರ್ ಸಮಸ್ಯೆ ಇದೆ, ಯೂತ್ಸಿಗೆ ಜಾಬ್ ಸಮಸ್ಯೆ ಇದೆ. ಯಾಕೆ ಯೋಚನೆ ಮಾಡಿಲ್ಲ ಇದೀನಿ ಇಷ್ಟು ವರ್ಷ ಜಾಬ್ಸ್ ಬಗ್ಗೆ? ಗೊತ್ತಿರಬೇಕಲ್ಲ. ಒಂದು ಹೇಳ್ತೀನಿ, ಒಂದು ಏನೋ ನಿಮ್ಮಂಥ ಎಜುಕೇಟೆಡ್ಸ್ ಬಂದರು ಅಂದ್ಕೊಳ್ಳಿ, ಇವರು ಅವ್ರು ಯೋಚನೆ ಮಾಡ್ತಾರೆ ಎಷ್ಟು ಜಾಬ್ಸ್ ಕ್ರಿಯೇಟ್ ಆಗ್ತಾ ಇದೆ, ಪ್ರತಿ ವರ್ಷ ಎಷ್ಟು ಜನ ಇಂಜಿನಿಯರ್ಸ್ ಹೊರಗೆ ಬರ್ತಾ ಇದ್ದಾರೆ, ನಮ್ಮಲ್ಲಿ ಅಷ್ಟು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ಗಳಾಗ್ತಾ ಇದೆಯಾ, ಅಷ್ಟು ಇನ್ಫ್ರಾಸ್ಟ್ರಕ್ಚರ್ಗಳಾಗ್ತಾ ಇದೆಯಾ, ಅಷ್ಟು ಜನಕ್ಕೆ ಕೆಲಸ ಕೊಡೋಕ್ಕೆ ಸಾಧ್ಯನಾ? ಇಲ್ಲ ರೀ, ಇಷ್ಟೇ ಜನ ಇಂಜಿನಿಯರ್ ಓದಬೇಕು, ಇಷ್ಟೇ ಜನ ಮೆಡಿಕಲ್ ಓದಬೇಕು, ನಿಮ್ಗೆ ಅದು ರಿಸ್ಟ್ರಿಕ್ಷನ್ಸ್ ಬೇಕಲ್ವಾ? ನೀವೇನಾದ್ರೆ ದುಡ್ಡು ಹಾಕ್ತಿದ್ದಾರೆ, ದುಡ್ಡು ಕೊಡ್ತಿದ್ದಾರೆ, ಒಂದು ದಂಧೆ ಮಾಡ್ಕೊಂಬಿಟ್ಟು ನೀವು ಇಂಜಿನಿಯರಿಂಗ್ ಕಾಲೇಜ್ ಓಪನ್ ಮಾಡು, ಮೆಡಿಕಲ್ ಕಾಲೇಜ್ ಓಪನ್ ಮಾಡು, ಎಲ್ಲಿಗೆ ಹೋಗುತ್ತೆ ಅವಾಗ ಅಲ್ವಾ? ಇದು ತುಂಬಾ ನೀಟಾಗಿ ಪ್ಲಾನ್ ಆಗಿ ಜನಗಳ ಮೈಂಡ್ಗೂ ಫೀಡ್ ಆಗಿದೆಯಾ ಅಂತ ಅಂದ್ರೆ ಇಲ್ಲ ಕೇಳಿ, ಇಷ್ಟು ವರ್ಷ ಇದೇ ಫೀಡ್ ಆಗಿತ್ತು, ಈಗ ಬದಲಾವಣೆ ಬಂದಿದೆ, ಈಗ ಜನಕ್ಕೆ ಅರ್ಥ ಆಗುತ್ತೆ. ಇಲ್ಲ, ಸಮಸ್ಯೆ ಇದಲ್ಲ, ಇದು ಇಲ್ಲಿ ಬೇರೆ ದಾರಿ ಇದೆ, ದಯವಿಟ್ಟು ಈ ದಾರಿಗೆ ಬನ್ನಿ. ಇದು ಮತ್ತೆ ರಾಜಕೀಯ ಮಾಡಬೇಡಿ, ಮತ್ತೆ ನನಗೆ ಕೇಳಬೇಡಿ, ನೀವ್ಯಾಕೆ ಸಭೆ ಸಮಾರಂಭ ಮಾಡಲ್ಲ, ನೀವ್ಯಾಕೆ ಪಬ್ಲಿಸಿಟಿ ಮಾಡಲ್ಲ, ನೀವ್ಯಾಕೆ ಅವ್ರನ್ನ ಬೈಯಲ್ಲ, ನೀವ್ಯಾಕೆ ಜಾತಿ ಬಗ್ಗೆ ಮಾತಾಡಲ್ಲ, ಬೇಡ. ಅದು ಮಾತಾಡೋರು ತುಂಬ ಜನ ಇದ್ದಾರಲ್ಲಿ, ಬೇಡ ನಮಗೆ ಅಲ್ವಾ? ನಾವು ಹೇಳ್ತಿರೋದು ಈ ಬದಲಾವಣೆ ಅಂತಂದರೆ ಎಲ್ಲವೂ ಬದಲಾವಣೆ ಆಗುತ್ತೆ. ದಯವಿಟ್ಟು ಪ್ರಯತ್ನ ಪಡಿ, ಓಕೆನಾ? ಲಾಸ್ಟ್ ಒಂದು ಕ್ವೆಶ್ಚನ್. ಈಗ ನಮ್ಮ ಯೂತ್ನ ತುಂಬ ಕಾಣ್ತಾ ಇರೋ ಒಂದು ದೊಡ್ಡ ಪ್ರಾಬ್ಲಮು ಈ ಗೇಮಿಂಗ್ ಅಡಿಕ್ಷನ್. ಇಷ್ಟು ವರ್ಷ ನಾವು ಬರೀ ಏನು ಚಟಗಳಿಗೆ ಮಾತ್ರ ಈಡಾಗ್ತಿದ್ದಾರೆ ಅಂತ ಮಾತಾಡ್ತಾ ಇದ್ದೀವಿ, ಬಟ್ ಈ ಗೇಮಿಂಗ್ ಇವಾಗ ಬಟ್ ಇದನ್ನ ಬಿಟ್ಟರೆ ದೊಡ್ಡ ಹೆಮ್ಮಾರಿಯಾಗಿ ಬೆಳೆಯುತ್ತೆ ಅಂತ ಎಲ್ಲ ಲಕ್ಷಣ ಕಾಣಿಸ್ತಾರೆ. ನೋಡಿ, ಇನ್ನೊಂದು ಗೇಮ್ ಸ್ಟಾರ್ಟ್ ಮಾಡಿದ್ದೀನಿ, ಪ್ರಜಾಕೀಯ ಅಂತ. ಅಲ್ಲಿಗೆ ಬನ್ನಿ, ಗೇಮ್ ಬಿಟ್ಬಿಟ್ಟು ಮೊಬೈಲ್ನ ಗೇಮ್ ಆಡೋದು ಬಿಟ್ಬಿಟ್ಟು ಸ್ವಲ್ಪ ಫೇಸ್ಬುಕ್ಕು, ಟ್ವಿಟರ್ ಎಲ್ಲ ನೀವು ನಿಮ್ಮ ಐಡಿಯಾಸ್ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ. ನಿಮ್ಮಿಂದ ಒಂದು ಬದಲಾವಣೆ ಬರಲಿ. ಗೇಮ್ ಆಡಿ ಒಂದು ಅರ್ಧ ಗಂಟೆ ಪ್ರಜಾಕೀಯ ಟೈಮ್ ಕೊಡಿ, ಚೇಂಜ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.